ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ BV ಇನ್ ಕರ್ನಾಡು. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತಿಗೋಡು ಪಾರ್ಟ್ 2 ಅಂತಲೇ ಹೇಳ್ಬೋದು ಈ ವಿಡಿಯೋನ. ಹೋದ ಸತಿ ಬಂದಾಗ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದರು. ಬಟ್ ಈಗ ಏಪ್ರಿಲಿಂದ ಓಪನ್ ಆಗಿದೆ. ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ, ಮತ್ತಿಗೋಡು ಎಲಿಫೆಂಟ್ ಕಾಯಿ ಇವತ್ತು ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಹೋದ ಸತಿ ಬಂದಾಗ ಇನ್ನೂ ಏನು ಆಲ್ಟರ್ನೇಟ್ ಮಾಡಿರಲಿಲ್ಲ, ಈಗ ಮಾಡಿದ್ದಾರೆ ಎಲ್ಲ. ಏಪ್ರಿಲಿಂದ ಏನೋ ಸ್ಟಾರ್ಟ್ ಆಗಿದೆ ಇಲ್ಲಿ ಓಪನಿಂಗ್ ಎಲ್ಲ. ಜನರುಗಳಿಗೆ ಪ್ರವೇಶ ಕೊಟ್ಟಿದ್ದಾರೆ ನೋಡಲಿಕ್ಕೆ. ಒಳಗಡೆ ಎಲ್ಲ ಅಭಿಮನ್ಯು ಇದ್ದಾನೆ ಹೆಂಗೋ ಗೊತ್ತಿಲ್ಲ. ಒಳಗಡೆ ಹೋಗಿ ನೋಡಿ, ಯಾರನ್ನಾರ ವಿಚಾರಿಸಿ ಮಾತಾಡೋಣ ಬನ್ನಿ. ಅಭಿಮನ್ಯು ಏನೋ ಮಾಡಿರೋ ಒಂದು ಟೋಟಲ್ ಒಂದು 16 ಆನೆ ಏನೋ ಇದೆಯಂತೆ ಇಲ್ಲಿ ನೋಡೋದಕ್ಕೆ. ಬಟ್ ಕೈಗೆ ಸಿಗೋದೊಂದು ನೋಡೋಕ್ಕೆ ಅಂತಲೇ ಬರೋದೊಂದು 5-6 ಆನೆ ಅಷ್ಟೇ ಇಲ್ಲಿ. ಅಭಿಮನ್ಯು ಯಾಕೋ ಕಾಣೆ ನಮ್ಗೆ ಗ್ರಾಚಾರನೇ ಸರಿ ಇಲ್ಲ. ಅಭಿಮನ್ಯು ಮಧುದಲ್ಲಿದ್ದಾನಂತೆ. ಇಲ್ಲಿ ಕರ್ಕೊಬರೋಕೆ ಆಗಲ್ವಂತೆ ನನಗೆ. ಆ್ಯಕ್ಚುಲಿ ಒಂದು 3 ವೀಕ್ಸ್ ಹಿಂದೆಯೇ ಏನೋ ಗೊತ್ತಿತ್ತು ನನಗೆ ಮದ ಬಂದಿದೆ ಅಂತ. ಆವಾಗಲೇ ಯಾವುದೋ ಒಂದು ನ್ಯೂಸಲ್ಲಿ ನೋಡಿದ್ದೆ. ಬಟ್ಟು ಈಗ ತುಂಬ ಜಾಸ್ತಿ ಆಗಿದೆ. ಈ ಟೈಮಲ್ಲೆಲ್ಲ ಇಲ್ಲಿಗೆ ಕರ್ಕೊಬರೋಕ್ಕಾಗಲ್ಲ ಅದನ್ನು. ಬನ್ನಿ, ಇಲ್ಲಿರೋದನ್ನೇ ನೋಡಿಕೊಂಡು ಹೋಗೋಣ. ನನಗೆಲ್ಲ ಫುಡ್ ತಿನ್ನಿಸ್ತಾ ಇದ್ದಾರೆ. ಮಹೇಂದ್ರ ಯಾವುದ್ರಿಗೆ ಊಟ ಕೊಟ್ಟಿದ್ದು ನೋಡಿ. ಆನೆ ಹೆಸರೇನಪ್ಪ ಇದು? ಶ್ರೀಕಂಠ. ಎಷ್ಟು ವರ್ಷ ಇದಕ್ಕೆ? 55 ವರ್ಷ. ತಮ್ಮ ಹೆಸರು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅವರಾ? ನೀವು ಮಾವುತನ ಕಾವಡಿಗ? ಅವರೇನಾ? ಆನೆ ಹೆಸರೇನು ಸರ್ ಇದು? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು? ಹಾಂ, ಅಭಿ. ಎಲ್ಲೋ ರಾಜವಲ್ಲಿ ಬರ್ತಾ ಇದ್ದಾನಂತೆ ಅಭಿಮನ್ಯು. ನೋಡೋಣ ಬನ್ನಿ. ಇಲ್ಲ ಮಧುದಲ್ಲವನೇ ಅಂತಂದರು. ಕೊನೆಗೂ ಅಭಿಮನ್ಯುನ ಕಣ್ತುಂಬ ನೋಡೋ ಸೌಭಾಗ್ಯ ಅಂತ ಗೊತ್ತು ನಮಗೆ. ತುಂಬ ಮದದಲ್ಲಿದ್ದಾನೆ, ಬರೋಲ್ಲ ಅಂತಂದಿದ್ರು. ಇಲ್ಲೇ ಒಂದು ರೌಂಡ್ ಕರ್ಕೊಂಡು ಹೋಯ್ತಾ ಅವ್ರೆ. ಸವ್ಯ ಏನು ಬಿರ್ಸಲ್ಲಿ ಹೋಗ್ತಾ ಇದ್ದಾನಪ್ಪ ಇವನು. ಮರಿಯಾನೆ ಅಣ್ಣ. ಆನೆ ಹೆಸರೇನಿದು? ಇದು ಮರಿಯಾನೆ. ಹಾಂ, ಭುವನೇಶ್ವರಿ. ಹಾಂ, ಓಕೆ, ಇದೇ ಇಟ್ಟಿರೋದು ಭುವನೇಶ್ವರಿ. ಸಾಕಾಗೈತೆ ಅವರು. ಅಣ್ಣ ಆನೆ ಹೆಸರಿದು? ಮಹೇಂದ್ರ. ಸಾವುಕಾರನೇ ಬಿಟ್ಬಿಟ್ಟಿದ್ದೀವರಪ್ಪ. ಮೇನ್ ಆನೆ ಇದೇನೆ. ಆನೆಗಳಿಗೆ ಯಾಕಣ ಅದು ಬಾಲ ಇರಲ್ವಲ್ಲ, ಕಟ್ಟಾಗಿರುತ್ತಲ್ಲ ಅದು? ಇನ್ಫೆಕ್ಷನ್ ಆಗಿರುತ್ತೆ ಅಂತನಾ? ಇಲ್ಲ ಇಲ್ಲ, ಅದಕ್ಕಲ್ಲ. ನೋಡಿ, ಇದು ಈಗ ಹಿಡ್ಕೊಂಡು ಒಂದು 2 ವರ್ಷ ಏನೋ ಆಗಿದೆ ಇದು ಪಳಗಿಸಿ. ಈಗ ಏಕಲವ್ಯ ಅಂತ ಆನೆ ಹೆಸರಿದು. ಈಗ 2 ವರ್ಷ ಆಗಿದೆ.
ಈಗ ನೆಕ್ಸ್ಟ್ ವರ್ಷ ಅಂಬಾರಿಗೆ, ಈ ವರ್ಷ ಅಂಬಾರಿಗೆ ಮಹೇಂದ್ರ ಅಂತ ಏನೋ ಹೇಳ್ತಾ ಇದ್ದಾರೆ ಇಲ್ಲಿ ಜನ ಮಾವುತರು. ಮಹೇಂದ್ರ ಹೊರ್ತಾನೆ ಈ ಸತಿ ಅಂಬಾರಿ ಅಂತ, ಅದೇ ನನಗೂ ಡೌಟ್ ಆಗಿತ್ತು, ಯಾವ್ದು ಹೊರುತ್ತೆ ಯಾವ್ದು ಬಿಡುತ್ತೆ ಅಂತ ಈ ಸತಿ. ಇದು 2 ವರ್ಷ ಈಗ ಸ್ವಲ್ಪ ಇದು ಮಾಡಿರೋದ್ರಿಂದ ಸ್ವಲ್ಪ ಹುಮ್ಮಸ್ಸಲ್ಲಿದೆ ಆನೆ ಏಕಲವ್ಯ. ಅಭಿಮನ್ಯು ನಂತರ ಯಾರು ಹೊರ್ತಾನೆ ಅಂತ ನನಗೂ ಸ್ವಲ್ಪ ಡೌಟ್ ಇತ್ತು. 4 ವರ್ಷ ಓದ್ತಿದ್ದ ಅವನು ಅಭಿಮನ್ಯು. ಮಹೇಂದ್ರ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಇನ್ನೂ ಸೆಲೆಕ್ಟ್ ಮಾಡಿಲ್ವಂತೆ, ಯಾವ್ದು ಮಾಡ್ತಾರೆ, ಇನ್ನೂ ಟ್ರೈನಿಂಗ್ ಅಪ್ ಮಾಡ್ತಾರೆ ಹೆಂಗೋ ಗೊತ್ತಿಲ್ಲ. ನೋಡೋಣ ಈ ಸತಿ ಅಂಬಾರಿಲಿ ಯಾವ ಆನೆ ಬರುತ್ತೆ ಅಂತ. ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿ ಒಂದು ಏನು ಸ್ವಲ್ಪ ಸಮಸ್ಯೆ ಅಂದರೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಮಾವುತರು. ಏನಾರ ಪ್ರಶ್ನೆ ಕೇಳೋಣ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋದರೆ, ಇಲ್ಲ ಸರ್ ಇಲ್ಲ ಅಲೋಡ್ ಇಲ್ಲ, ಬೇಡ, ಹಾಗೆ ಮಾತಾಡ್ಸ್ತೀರ ಮಾತಾಡಿ, ಬೇಕಾದರೆ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ದಾರೆ. ಸ್ವಲ್ಪ ಬೇಜಾರಾಯ್ತು ಅದರಿಂದ. ದುಬಾರಿಯಲ್ಲೆಲ್ಲ ಮಾಡಿದಾಗ ಒಂಚೂರು ಪರವಾಗಿಲ್ಲ, ಸಪೋರ್ಟ್ ಮಾಡೋದು ಇಲ್ಲ, ಅಷ್ಟು ಸಪೋರ್ಟಿಂಗ್ ಇಲ್ಲ. ಈಗ ಸ್ವಲ್ಪ ಸ್ಟಾರ್ಟಿಂಗ್ ಸರ್, ಈಗ ಸ್ವಲ್ಪ ಓಪನ್ ಆಗಿದೆ. ಈಗ ಸ್ವಲ್ಪ ಮುಂದೆ ಹೋಯ್ತಾ ಸ್ವಲ್ಪ ಅಲೋಡ್ ಮಾಡ್ಬೋದು. ಈಗ ಸದ್ಯಕ್ಕೆ ಮಾಡಲ್ಲ, ಹಂಗೆ ಆಫ್ ಮಾಡಿ ಕೇಳಿಬೇಕಾದ್ರೆ ಅಂತ ಹೇಳ್ತಾವ್ರೆ. ನಾನು ಸ್ವಲ್ಪ ವಿಷಯಗಳು ಕೇಳಿದ್ಕೆ ಹೇಳಿದ್ರು. ಆನೆ ನನಗೆ ಮೇನ್ ಇದ್ದಿದ್ದೇನು ಅಂದರೆ, ಆನೆ ಬಾಲಗಳು ಯಾಕೆ ತುಂಡಾಗಿರ್ತವೆ ಅಂತ ಅದಕ್ಕೆ ಕೇಳಿದ್ಕೆ ಅವರಂದರು, ಈ ಕಾಡಲ್ಲಿ ಯಾವಾಗಾರ ಕುಸ್ತಿ ಗಿಸ್ತಿ ಆಡಬೇಕಾದ್ರೆ ಇದು ಜಗಳಕ್ಕೆ ಬಿದ್ದಾಗ ಏನೋ ಕಚ್ಚಿ ಏನೋ ಕಟ್ಟಾಗುತ್ತೆ ಆನೆಗಳು ಬಾಲಗಳು ಅಂತ ಹೇಳಿದ್ರು. ತೀರಾ ಆನೆ ಮದ ಬಂದರೆ ಆನೆಗೆ ಇಲ್ಲ ಅಂದರೂ 5 ರಿಂದ 6 ತಿಂಗಳು, ನಾನೇ ಒಂದು ತಿಂಗಳು 1.5 ತಿಂಗಳು ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ 5 ರಿಂದ 6 ತಿಂಗಳು ಗಂಟೆ ಇರುತ್ತಂತೆ ಮದ ಆನೆಗೆ ಬಂದರೆ. ಅದೊಂದು ವಿಷಯ ಕೇಳ್ಪಟ್ಟೆ. ಬಟ್ ಇಲ್ಲಿ ಇನ್ನೊಂದೇನು ಅಂದರೆ ಮಾವುತರು ಸಪೋರ್ಟ್ ಮಾಡ್ತಾಯಿಲ್ಲ ಬಂದು ಕೇಳೋಕ್ಕೆ. ಬಟ್ ಅದು ಬಿಟ್ಟರೆ ನಾರ್ಮಲಾಗಿ ಬಂದು ನೋಡ್ತೀನಿ ಅಂದರೆ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು. ಅಭಿಮನ್ಯು ನೋಡೋಲ್ಲ ಅಂತ ಅಂದ್ಕೊಂಡಿದ್ದೆ, ಬಂದು ನೋಡಿದೆ, ಹೆಂಗೋ ಸಿಕ್ತು ಅಭಿಮನ್ಯುನು. ತುಂಬ ಮದದಲ್ಲಿದ್ದಾನೆ ಅವನು, ಎಲ್ಲೂ ಕರ್ಕೊಬರ್ತಾಯಿಲ್ಲ. ಸ್ನಾನ ಮಾಡಿಸ್ಕೊಂಡು ಸೀದಾ ಕರ್ಕೊಂಡೋಗಿ ರೆಸ್ಟ್ ಬಿಟ್ಟಿದ್ದಾರೆ. ಶಿಸ್ತಾಗಿ ಅವನು ಹೋಗಲ್ಲಿ ಆ ಜಾಗದಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾವನೆ. ಎಲ್ಲರೂ ಇಂಥ ಜಾಗಕ್ಕೆ ಬನ್ನಿ, ಚೆನ್ನಾಗಿ ಮಾಡಿದ್ದಾರೆ ವಸ್ತು, ಪರವಾಗಿಲ್ಲ. ಈಗ ಒಂದೊಂಚೂರು ಜನ ಬರ್ತಾಯಿದ್ದಾರೆ ಇಲ್ಲೂ. ಎಲ್ಲರೂ ಬನ್ನಿ ನೋಡಿ, ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಎಲ್ಲ ಇಲ್ಲಿರೋವೆಲ್ಲ ಯಾವ ಕಾಂಜಿ ಪಿಂಜಿ ಆನೆಗಳೆಲ್ಲ ಗುರು. ಅಂಬಾರಿಗೆ ದಸರಾಗೆ ಮೇನ್ ಬೇಕಾಗಿರೋ ಆನೆಗಳು ಮಹೇಂದ್ರ, ಭೀಮ, ಅಭಿಮನ್ಯು. ಈಗ 2 ಚಾಮುಂಡೇಶ್ವರಿ ಅಂತ ಒಂದು ಮರಿಯಾನೆ ಇದೆ. ಅದು ಬಿಟ್ಟರೆ ಭುವನೇಶ್ವರಿ ಅಂತ 4 ವರ್ಷದ ಒಂದು ಮರಿಯಾನೆ ಇದೆ. ಒಳ್ಳೊಳ್ಳೆ ಆನೆಗಳಿದೆ ಇಲ್ಲಿ. ನೆಕ್ಸ್ಟು ದಸರಾಗೆ ಅಂಬಾರಿ ಹೊರಕ್ಕೆ ಇಲ್ಲ ಮಹೇಂದ್ರ ಇಲ್ಲ ಭೀಮಾ ಅಂತ ಹೇಳ್ತಾ ಇದ್ದಾರೆ. ಯಾವುದಾಗುತ್ತೋ ನೋಡೋಣ. ಮಾಡಲಿ ಅವರು, ಮಾಡಲಿ. ನಮ್ಮ ಕೇಳ ಮಾಡ್ತಾರೋ ಅವ್ರ ಪಾಡ್ದವರು. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ, ಚೆನ್ನಾಗಿದೆ. ಬೇಸಿಗೆ ರಜದಲ್ಲಿ ಫ್ಯಾಮಿಲಿ ಎಲ್ಲ ಬಂದು ನೋಡಿ. ರಜಾ ಇದೆ ಅನ್ಸುತ್ತೆ, ಎಲ್ಲ ರಜಾ ಇದೆ. ಎಲ್ಲರೂ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ, ಬಾಯ್.